ಅಲ್ಲ, ರಮೇಶನ್ ಮದುವೆ ನಾಳೆನೆ. ನನ್ನ ಗಂಡ ಬರ್ತಾನೋ ಇಲ್ಲೋ, ಬಂದಾಗ ಮಾತಾಡಿ ಅವ್ನು ಒಪ್ಪಿಸಿ ನಾನು ಹೋಗಲೇಬೇಕು. ನನಗೆ ಅಲ್ಲ, ಅವನು ಏನಾದರೂ ತಂದು ಕೊಡ್ತಿದ್ದ, ಏನಾದರೂ ಮಾಡ್ತಿದ್ದ. ಇಲ್ಲಿ ಎಲ್ಲಕ್ಕೂ ಅಪ್ಪನ ಹತ್ರ ಕೈ ಚಾಚಬೇಕು, ಅಪ್ಪ ಮಾತ್ರ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ. ಏನು ಮಾಡಬೇಕು ಅಂತಲೇ ಗೊತ್ತಾಗತ್ತಿಲ್ಲ. ನನ್ನ ಗಂಡಂಗೆ ಫೋನ್ ಮಾಡೋಣಿರು. ಹಲೋ, ಯಾರ ನಂಬರ್ ಇದು ಸದೈತಲ್ಲ? ಹಲೋ, ಯಾರು? ಹಲೋ, ನಾನು ನಿಮ್ಮ ಹಿತೈಷಿ. ರಾಂಗ್ ನಂಬರ್. ನನಗೆ ಯಾರು ಹಿತೇಶ್ ಎನ್ನುವಂಥ ಫ್ರೆಂಡು ಇಲ್ಲ, ಯಾರೂ ಇಲ್ಲ. ಯಾರು ನೀವು? ಏನು ಚೀಟ್ ಮಾಡ್ತಾ ಇದ್ದೀರಾ? ಇಲ್ಲ, ಅದು ನಾನು ನಿಮ್ಮನ್ನು ನೋಡಿದ್ದೀನಿ. ನೀವಂದರೆ ನಂಗೆ ತುಂಬ ಇಷ್ಟ. ನಿಮ್ಮ ಫ್ರೆಂಡ್ ಹತ್ರನೇ ನಮ್ಮ ನಂಬರ್ ಇಸ್ಕೊಂಡೆ. ಅದು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನೋಡು, ನೀನು ಯಾರು ಅಂತಲೂ ನಂಗೆ ಗೊತ್ತಿಲ್ಲ. ಒಂದು ವಿಷಯ, ನನ್ನ ಮದುವೆನೂ ಆಗಿದೆ. ನಾನು ಸಂಸಾರಸ್ಥ ಅಲ್ಲ. ಒಂದು ಗಂಡು ಮಗ ನೋಡಿದ ತಕ್ಷಣವೇ ಅವ್ರ ಫ್ರೆಂಡ್ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಿರಲ್ಲ, ಹೆಣ್ಮಕ್ಳಿಗೇನು ಇದೇ ಕೆಲಸನಾ? ಮನೇಲಿ ನನಗೆ ಹೆಂಡ್ತಿಗೆ ಅಂತ ಕಾಯ್ತಾ ಇರ್ತಾಳೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಾನು ನನ್ನ ಹೆಂಡ್ತಿಗೋಸ್ಕರ ಅಷ್ಟೇ, ಬೇರೆದವ್ರನ್ನೆಲ್ಲ ನೋಡೋದಿಲ್ಲ. ಅಯ್ಯೋ, ನನ್ನ ಗಂಡ ನನ್ನ ಇಷ್ಟಪಡ್ತಾನೆ. ನನ್ನ ಗಂಡ ಅಂದರೆ ನನ್ನ ಗಂಡ. ಹೌದಾ? ಅದು ರೀ, ನಾನೇ ರೀ. ನಾನೇ? ಏನು ಹುಚ್ಚರುಗತ್ತೆ ಮಾತಾಡ್ತಾ ಇದ್ದೀರಾ ಮೇಡಮ್? ಯಾರು ನೀವು? ಯಾಕೆ ತಲೆ ತಿಂತಾ ಇದ್ದೀರಾ? ನನ್ನ ನೆಮ್ಮದಿಯಾಗಿರಕ್ಕೆ ಬಿಡಿ ಮೇಡಮ್. ರೀ, ನಾನೇ ರೀ, ಜಾನ್ವಿ. ಓ, ನೀವಾ ಮೇಡಮ್? ಹೇಳಿ ಮೇಡಮ್, ಏನು ವಿಷಯ? ರೀ, ಐ ಆಮ್ ವೆರಿ ಸಾರಿ. ನನ್ನ ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡಿ. ಇನ್ನು ಮುಂದೆ ಈ ಥರ ತಪ್ಪು ಯಾವತ್ತೂ ಮಾಡಲ್ಲ. ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ರೀ. ರೀ, ನಾನು ಒಂದ್ಸಲ ಸಾರಿ ಕೇಳ್ತಾ ಇದ್ದೀನಿ, ಪ್ಲೀಸ್ ನನ್ನನ್ನು ಕ್ಷಮಿಸಿ ಮನೆ ಕರ್ಕೊಂಡು ಹೋಗ್ಬಿಡ್ರಿ. ಕರ್ಕೊಂಡು ಹೋಗ್ತೀರಾ? ನೀನು ಮಾಡಿರೋದು ಸಾಮಾನ್ಯ ತಪ್ಪಲ್ಲ ಕ್ಷಮಿಸೋಕ್ಕೆ. ಏನು ನೀನೇನು ಇಷ್ಟು ತಪ್ಪು ಮಾಡಿದ್ಯಾ? ಏನೇನು ಮಾಡಿದ್ಯಾ ನೆನ್ಪು ಮಾಡ್ಕೊ. ನಮ್ಮ ಅಣ್ಣನ ಅಂಗಡಿ ಮುಳುಗಿಸೋಕೆ ನೋಡಿದೆ, ನಮ್ಮ ಅವ್ವನ್ನ ಜೀವನನೇ ಹಾಳು ಮಾಡೋಕೆ ನೋಡಿದೆ. ನಮ್ಮವ್ವ ಮದುವೆ ಆದಾಗಿಂದನೂ ಕಷ್ಟಪಟ್ಟಾಳ, ಮದುವೆ ಆದಾಗಿಂದನೂ ನೋವು ಪಟ್ಟಿದ್ದಾಳೆ. ಅದನ್ನು ಬಿಟ್ಟು ಈಗ ಮತ್ತೆ ನೀನು ಬಂದು ನಮ್ಮ ಅವ್ವನ ಕಾಡಕ್ಕೆ ಹೊಂಟಿದ್ಯಾ. ಅದೆಲ್ಲ ಬಿಡು. ನಮ್ಮ ಅಕ್ಕ ಏನು ತೊಂದರೆ ಕೊಟ್ಟಿದ್ಲು ನಿನಗೆ? ಪಾಪ ಅದು ತನಗೆ ಸಂಸಾರನ ಉಳಿಸ್ಕೊಳ್ಳೋದ್ರಾಗ ಒದ್ದಾಡತತಿ. ಅಂಥದ್ರಲ್ಲಿ ಆಕಿ ಹೊಟ್ಟೆಲಿರೋ ಮಗುನ ಕೊಲ್ಲಕ್ಕೆ ಹೋಗಿದ್ದೆಲ್ಲ ನೀನು ಹೆಣ್ಣನ. ನಾಳೆ ನಿನ್ನ ನಂಬಿ ನಾನು ಮನೆ ಕರ್ಕೊಂಡು ಹೋದ್ರೆ ಅದು ಬಿಡು, ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ಟೆಲ್ಲ ನೀನು. ಹೊಟ್ಟೆಲಿದ್ದೇನೆ ಅಂತೇಳಿ ಕಟ್ಕೊಂಡು ಗಂಡಗೆ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ನನಗೆ ನೀನು ಮೋಸ ಮಾಡಿಬಿಟ್ಟೆ. ಇನ್ನು ಯಾವತ್ತೂ ನೀನು ನಂಬಬಾರ್ದು ಅನ್ನೋ ರೀತಿಲಿ ನೀನು ಮಾಡ್ಕೊಂಡ್ಬಿಟ್ಟಿದ್ಯಾ. ನೀನು ನಿಜವಾಗ್ಲೂ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿದ್ರು ನಾನು ನಂಬೋದಿಲ್ಲ ಅಲ್ಲ. ಅದು ರೀ, ತಪ್ಪಾಗೈತ್ರಿ. ಅದಕ್ಕೆ ನಾನೇ ಫೋನ್ ಮಾಡಿ ಕ್ಷಮೆ ಕೇಳ್ತಾ ಇರೋದು. ನನ್ನ ಕ್ಷಮಿಸ್ಬಿಡ್ರಿ, ನನ್ನ ಕ್ಷಮಿಸಿ. ಇನ್ನು ಮುಂದೆ ಯಾವತ್ತೂ ಈ ಥರ ತಪ್ಪು ಮಾಡಲ್ಲ. ಐ ಆಮ್ ವೆರಿ ಸಾರಿ. ನಾನು ಮನೆಗೆ ಬರ್ತೀನಿ. ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ಎಲ್ಲೋದ್ರೂ ನೀವೇ ನೆನಪಿಗೆ ಬರ್ತಾ ಇದ್ದೀರಾ ರೀ. ಪ್ಲೀಸ್ ರೀ. ನೋಡು, ನೀನು ನಮ್ಮ ಮನೆಯವ್ರಿಗೆ ಮಾಡಿರೋ ಮೋಸಕ್ಕೆ ನಾನು ಯಾವತ್ತೂ ನಿನ್ನ ಕ್ಷಮಿಸೋಕ್ಕಾಗೋದಿಲ್ಲ. ಇನ್ನು ಮುಂದೆ ನನಗೆ ಫೋನ್ ಮಾಡೋದಾಗಲಿ, ನಾನು ನಿನ್ನ ಫೋನೇ ಬ್ಲಾಕಲ್ಲಿ ಇಟ್ಟಿದ್ದೀನಿ ಅಂಥೇಳಿ ಬೇರೆ ನಂಬರ್ ತೊಗೊಂಡು ನನಗೆ ಫೋನ್ ಮಾಡಕತ್ತೇನು? ರೀ, ನಿಮ್ಮ ಜೊತೆ ಮಾತಾಡಬೇಕು ಅಂತಾನೆ ಮೊನ್ನೆನೇ ಹೊಸ ನಂಬರ್ ತಗೊಂಡೆ. ನಿಮ್ಮ ಜೊತೆ ಲವ್ವರ್ ಆಗಾದರೂ ಮಾತಾಡೋಣ ಅಂತ. ಆದರೆ ನೀವು ನನ್ನ ಪ್ರೀತಿ ಎಷ್ಟು ಪ್ರೀತಿಸ್ತಾ ಇದ್ದೀರ ಅಂತ ಗೊತ್ತಾಯಿತು. ಅಲ್ಲ, ಯಾರೋ ಒಬ್ಬರು ಫೋನ್ ಮಾಡಿದ ತಕ್ಷಣ ನನಗೆ ಮದುವೆ ಆಗಿದೆ, ನಾನು ಹೆಂಡತಿ ಇದ್ದೇನೆ ಅದಾರ ಅಂತ ಹೇಳಿದ್ ನೀವು. ನಾನೇ ಫೋನ್ ಮಾಡಿ ತಪ್ಪಾಯಿತು ಅಂತ ಅಂದಾಗ ಯಾಕೆ ಒಪ್ಕೋತಾ ಇಲ್ಲ? ನನ್ನ ತಪ್ಪಿಗೆ ನೀವು ಏನು ಶಿಕ್ಷೆ ಕೊಟ್ಟರು ನಾನು ತೊಗೋತೀನಿ ರೀ. ಏನು ಶಿಕ್ಷೆ ಕೊಟ್ಟರು ತೊಗೋತೀನಿ. ಶಿಕ್ಷೆನಾ? ನೀನು ನಾನು ಬಿಟ್ಟು ನಿಮ್ಮ ಮನೇಲಿ ಆರಾಮ್ ಇದೆಯಲ್ಲ ತನ್ನಗ ಅಲ್ಲೇ ಇದ್ಬಿಡು. ಅದೇ ನಾನು ನಿನ್ಗೆ ಕೊಡೋ ಶಿಕ್ಷೆ. ಅದನ್ನು ಬಿಟ್ಟು ನಾನು ನೀನು ನನ್ನನ್ನು ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂತ ಹೇಳಿ ನಮ್ಮವ್ವನಿಗೆ ಕಾಡಕ್ಕೆ ಬಂದೆ ನೀನು. ನಿನ್ನ ಇಷ್ಟು ನಂಬಿ ನಾನು ಪ್ರೀತಿ ಮಾಡಿರೋ ನನ್ನ ಪ್ರೀತಿಗೇನೆ ಮೋಸ ಮಾಡಿಬಿಟ್ಟೆ ನೀನು. ಇನ್ನು ಜೀವನದಾಗ ಏನೈತೆ ಹೇಳು? ನಿನ್ನ ನೆನಪಲ್ಲೇ ನಾನು ಕೊರಗೋ ಹಾಗೆ ಮಾಡಿ ನನ್ನನ್ನು ನೋಯಿಸೋ ಹಾಗೆ ಮಾಡಿದೆ ನೀನು. ನಾನಿನ್ನು ಎಲ್ಲಿ ನೋಯಿಸ್ಕೊತ ಇರ್ತೀನಿ ಅಂತ ನಮ್ಮನ್ನ ನನ್ನನ್ನು ಹೊರಗಡೆ ಕಳಿಸಿರೋದು, ನಿನ್ನ ಜೊತೆ ಮಾತಾಡೋಕ್ಕಲ್ಲ. ಏನು ಹೇಳ್ತಾ ಇದ್ದೀರಾ? ಹಾಗಾದರೆ ನೀವು ಇಲ್ಲಿಲ್ವಾ? ನಾಳೆನೇ ರಮೇಶ್ ಮದುವೆ ರೀ. ಬನ್ನಿರಿ, ನಾವು ಜೋಡಿಲೇ ಇರೋಣ. ಹೋಗು ಬರೋ ಜನ ಎಲ್ಲ ಕಾಡ್ಕೋತಾ ಇದ್ದಾರೆ. ಯಾಕೆ ನಿನ್ನ ಗಂಡ ನಿನ್ನ ಕಳಿಸ್ದಾಗಿಂದ ಮನೆಗೆ ಬಂದಿಲ್ಲ? ಗಂಡನ ಮನೆ ಬಿಟ್ಟು ಬಂದ್ಯಾ ಹೆಂಗೆ ಏನು ಅಂತ ರೀ? ನಾಳೆ ಮದುವೆಗೆ ಎಲ್ಲರೂ ಬರ್ತಾರೆ, ಚುಚ್ಚಿ ಮಾತಾಡ್ತಾರೆ. ಪ್ಲೀಸ್ ಬಂದ್ಬಿಡ್ರಿ. ಯಾರ ಮದುವೆ? ಯಾರು ನಾನು ಬರಬೇಕು? ಅದು ಬರೋಕ್ಕೆ ನಾನು ಯಾರು ನಿನಗೆ? ನನ್ನ ಮನೆ ಕುಟುಂಬನ ಒಡೆಯಕ್ಕೆ ನೋಡಿದವಳು ನೀನು, ಮತ್ತು ನಿನ್ನ ಕುಟುಂಬಕ್ಕೆ ನಾನು ಯಾಕೆ ಇದು ಆಗಲಿ? ಆಗೋ ಮಾತೇ ಇಲ್ಲ. ನನ್ನ ಕರೆಯೋಕ್ಕೂ ಹೋಗ್ಬೇಡ, ಫೋನ್ ಹಚ್ಚೋಕ್ಕೆ ಹೋಗ್ಬೇಡ. ಸಿಕ್ ನಂಬರ್ಗೆ ನಂಗೆ ಕಾಲ್ ಮಾಡೋಕತ್ರ ಇನ್ನು ಬರೋ ಯಾವ ಕಾಲ್ನೂ ನಾನು ರಿಸೀವ್ ಮಾಡಲ್ಲ. ಮನ್ಸಲ್ಲಿ ನಾನೇ ಇದ್ರು ಇವರು ನನ್ನನ್ನು ದೂರ ತಳ್ತಾ ಇದ್ದಾರೆ.
ನಾ ಏನು ಮಾಡ್ಲಪ್ಪ, ನಾಳೆ ಮದ್ವೆಗೆ ಬರೋರೆಲ್ಲ ನಿನ್ನ ಗಂಡ ಎಲ್ಲಿ ಗಂಡ ಬಿಟ್ಟು ಬಂದಿದ್ಯಾ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಅಪ್ಪ ನೋಡಿದ್ರೆ ನಿಮ್ಮ ಮದುವೆಗೆ ಕಾಲ್ ಬೇಡ ಅಂತ ಇದ್ದಾರೆ. ಅಮ್ಮ ನಿನ್ನ ಗಂಡನ ಹೆಂಗಾದ್ರೂ ಮಾಡಿ ರಮಿಸಿ ಕರ್ಕೊಂಡು ಬಾ ಅಂತ ಇದ್ದಾರೆ. ಏನು ಮಾಡಲಿ ನಾನು? ಅಲ್ಲ ಮಂಜು, ಯಾರ ಜೊತೆ ಮಾತಾಡತ್ತಿದ್ದೆ? ನಾವೆಲ್ಲ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ರೆ ನೀನು ಇಲ್ಲಿ ಬಂದಿದೆಯಲ್ಲ? ಅದು ಅದು ಹಾಗೆ ಒಬ್ರು ಕಾಲ್ ಮಾಡಿದ್ರಪ್ಪ. ಹಾಗೆ ಅಂತ ನನಗೆ ಗೊತ್ತಾಯಿತು. ಹೆಂಡ್ತಿನ ಫೋನ್ ಮಾಡಿದ್ಲಲ್ಲ. ಹ್ಞೂ. ನೋಡು ಮಂಜು, ನಾ ಒಂದು ಮಾತು ಹೇಳ್ತೀನಿ ನಿನಗೆ. ನಾ ಹೇಳೋದು ನಿಂಗೆ ಏನಾದರೂ ಕರೆಕ್ಟ್ ಅನ್ನಿಸ್ತು, ಹ್ಞೂ ಆಯಿತು ಅಂತ ಒಪ್ಕೊ. ಇಲ್ಲ ಅಂತಂದ್ರೆ ಒಪ್ಕೊಳಕ್ಕೆ ಹೋಗ್ಬೇಡ. ಏನು ಗೊತ್ತಾ, ಆಕೆ ಈಗ ತಪ್ಪಾಗೈತಿ ಅಂತ ನಿನ್ನ ಹೆಂಡ್ತಿ ಒಪ್ಕೊಂಡಾಗ ನೀನು ಆಕಿನ ಕರ್ಕೊಂಬರೋದು ಚಲೋ. ಯಾಕಂದ್ರೆ ನೀವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದೀರ. ನಾಳೆ ನಿಮ್ಮಿಬ್ಬರ ಮಧ್ಯೆ ಯಾರು ಬರಬಾರ್ದಲ್ಲ. ಆಕೆ ಮನಸ್ಸು ಈಗ ನಿನ್ನ ಕಡೆನೇ ವಾಲೈತಿ. ಮಾಡಿದ ತಪ್ಪು ಅರಿವು ಆಗೈತಿ. ತಪ್ಪಿಗೆ ಶಿಕ್ಷೆನೂ ಅನುಭವಿಸಿದಾಳೆ. ಆಯಿತು. ಅಲ್ಲ, ಎಷ್ಟು ದಿನ ಅಂತ ಕಟ್ಕೊಂಡು ಹೆಂಡ್ತಿನ ತವ್ರ ಮನೇಲಿ ಬಿಡ್ತೀಯ? ಅವಳಿಗೂ ಅಲ್ಲಿ ಚುಚ್ಚಿ ಚುಚ್ಚಿ ಮಾತಾಡೋರು ಮಾತು ಕೇಳಿ ಅದ್ರ ಅನುಭವ ಆಗಿ ತಪ್ಪಾಗೈತಿ ಅಂತ ಆಕೆ ಒಪ್ಕೊಂಡಾಳ. ನೋಡು, ಹೆಣ್ಮಕ್ಳ ಮನಸ್ಸು ಚಂಚಲ ಇರ್ತೈತಿ. ಅವ್ರಿಗೆ ಯಾರಾದರೂ ಒಬ್ಬರು ಪ್ರೀತಿ ತೋರಿಸೋರು ಅಂತ ಬಂದರೆ ನಾಳೆ ನಿನ್ನ ಮರೆತು ಅವ್ರನ್ನ ಇದು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಆದರೆ ನಾನು ಈ ಥರ ಅಂತ ಇದ್ದೀನಿ ಅಂತ ಸಿಟ್ಟು ಮಾಡ್ಕೊಬೇಡ ಮತ್ತೆ. ಯಾಕಂದ್ರೆ ನನ್ನ ಅನುಭವದಾಗ ಆಗಿದ್ದನ್ನು ನಾನು ಹೇಳಕತ್ತೀನಿ. ಏನು ಮಾತಾಡಕತ್ತೀಯ ನೀನು? ಹೌದು, ನನ್ನ ಹೆಂಡ್ತಿನೂ ಹಿಂಗೆ. ನಾನು ಪ್ರೀತಿ ಮಾಡಿ ಮದುವೆ ಆದ್ವಿ. ನಮ್ಮ ಮನೇಲಿ ಅವ್ರಿಗೆ ಈಕಿನ ಕಂಡ್ರೆ ಯಾರಿಗೂ ಇಷ್ಟ ಇರಲಿಲ್ಲ. ಆಗ ನಮ್ಮ ಮನೆಯವರು ಆಕಿನ ದ್ವೇಷಿಸಕ್ಕೆ ಶುರು ಮಾಡಿದ್ರೆ ನಾನು ನಮ್ಮ ಮನೆಯವ್ರ ಮಾತು ಕೇಳಿ ನಾನು ಹಂಗೆ ನಡ್ಕೊಂಡೆ. ಆದರೆ ಅವಳು ಅದರ ಸಿಟ್ಟಿಗೆ ಅವ್ರ ಮೇಲೆ ಸಿಟ್ಟು ಬರೋದು, ಹೀಗೆಲ್ಲ ಮಾಡೋದು, ಮನೇಲಿ ಜಗಳ ಮಾಡಿ ನನ್ನನ್ನು ಬಿಟ್ಟೇ ಹೋದ್ಲು. ಆಮೇಲೆ ಅವಳು ನನ್ನ ಬಿಟ್ಟು ಹೋದ್ಲು ಅಂತ ನಮ್ಮ ಮನೆಯವ್ರು ನನ್ನ ತಲೆ ಕೆಡಿಸಿ ನಾನು ಅವಳ ಕಡೆ ಮಾತಾಡ್ದಂಗೆ ಮಾಡಿಬಿಟ್ರು. ಇತ್ತು ಅವಳು ಇಲ್ಲ, ಇತ್ತು ನಾನು ಇಲ್ಲ ಅನ್ನೋ ನಡಕ್ಕೆ ನಮ್ಮ ಮನೇಲಿ ಬೆಂಕಿ ಹಚ್ಚಿಟ್ರು. ನನಗೆ ಬೇರೆ ಹುಡುಗಿ ನೋಡೋಕ್ಕೆ ತಯಾರು ಮಾಡಿದ್ರು. ಅವಾಗ ಅವಳು ಗೊತ್ತಾಗಿ ನಾನು ತಪ್ಪಾಗಿದೆ, ನನ್ನ ಕ್ಷಮಿಸು ಅಂತ ಕೇಳಿದ್ಲು. ನಮ್ಮ ಮನೆಯವರು ನನ್ನ ತಲೆ ತುಂಬಿಟ್ಟಿದ್ರಲ್ಲ, ನಾನು ಅದನ್ನೇನು ವಿಚಾರ ಮಾಡಲಿಲ್ಲ. ಅವಾಗ ಅವಳಿಗೆ ಪ್ರೀತಿ ತೋರಿಸೋ ಒಬ್ಬ ಹುಡುಗ ಸಿಕ್ಬಿಟ್ಟ. ನನ್ನನ್ನು ಬಿಟ್ಟು ಅವನ ಜೊತೆ ಹೋಗ್ಬಿಟ್ರು. ಇಲ್ಲಿ ನಾನು ಬೇರೆಯವ್ರನ್ನ ಮದುವೆ ಆಗೋಕ್ಕೂ ಆಗದೆ, ಅವಳನ್ನ ಮರೆಯೋಕ್ಕೂ ಆಗದೆ ಅನುಭವಿಸ್ಕೊತ ಕುಂತಿದ್ದೀನಿ. ಯಾಕಂದ್ರೆ ತಂದೆ ತಾಯಿ ಮನೇಲಿ ಒಪ್ಕೊಂಡು ಮದುವೆ ಮಾಡೋದೇ ಬೇರೆ. ನಾವು ಒಪ್ಕೊಂಡು ಮದುವೆ ಆಗಿರ್ತೀವಿ ಅಂದಮೇಲೆ ಅದನ್ನು ಹೆಂಗೋ ಸರಿಪಡಿಸ್ಕೊಂಡು ಹೋಗಬೇಕೇ ಹೊರತು ನಾಳೆ ಅದು ನಮ್ಮಿಂದ ಕೈ ತಪ್ಪಿ ಹೋದಾಗ ನಾವು ಅದನ್ನು ಅನುಭವಿಸ್ಬಾರ್ದಲ್ಲ. ಅದಕ್ಕೆ ನಾನು ಹೇಳಕತ್ತೀನಿ. ನೋಡು, ವಿಚಾರ ಮಾಡು. ಹ್ಞೂ. ಹೌದು, ಆಕೆ ತನ್ನ ತಪ್ಪಾಗೈತೆ ಅಂತ ಒಪ್ಕೊಂಡ್ಳು. ನಾನೇ ಒಪ್ಕೊಳ್ಳಿಲ್ಲ. ಆದ್ರೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗತ್ತಿಲ್ಲಲ್ಲ. ಏನು ಮಾಡಲಿ ನಾನು? ಹ್ಞೂ. ಈಗ ನಮ್ಮ ಮನೇಲಿ ಕರ್ಕೊಂಡು ಬಂದ್ರೆ ನಮ್ಮಪ್ಪ ನಮ್ಮವ್ವ ಒಪ್ಕೋಬೇಕಲ್ಲ. ಆಕೆ ನಮ್ಮ ಮನೆಯವ್ರಿಗೆ ಎಷ್ಟು ತೊಂದರೆ ಕೊಟ್ಟು ಗೊತ್ತೈತೆ ನಿಂಗೆ ಹೇಳತಿ. ಭಾಳ ನಮ್ಮ ಅಕ್ಕನದು ತವರು ಗಂಡನ ಮನೇಲಿ ಇದ್ರೂ ಬಿಟ್ಟಿಲ್ಲ. ಆಕೆ ಹೊಟ್ಟೆಗೆ ವಿಷ ಹಾಕಕ್ಕೆ ಹೋಗಿದ್ಲು. ಇಂಥಕ್ಕಿನ ನಂಬೋದು ಭಾಳ ಕಷ್ಟ ಐತಿ. ಈಗೇನೋ ಹೌದು, ನನ್ನ ಜೀವನ ನೋಡ್ಕೊಳಕ್ಕೆ ಅವ್ಳನ್ನ ಕರ್ಕೊಂಬರ್ಬೋದು. ಆದ್ರೆ ಮನೆಯವ್ರದ್ದೆಲ್ಲ ಜೀವನ ಹಾಳು ಮಾಡ್ತಾಳಲ್ಲ ಅವಳು. ಏನು ಮಾಡಲಿ? ಅಲ್ಲ, ತಪ್ಪು ಮಾಡಿದವ್ರಿಗೆ ಒಂದು ಟೈಮ್ ಅಂತ ಕೊಟ್ಟಿರ್ತೀವಿ. ಅವ್ರ ತಪ್ಪಿಗೆ ಅವರ ಅರಿವು ಆಗೈತೆ ಅಂತ ಅಂದ್ಕೊಂಡು ನಾವು ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ಯಾಕೆ ನೋಡಬಾರ್ದು? ಒಂದು ಚಾನ್ಸ್ ಕೊಟ್ಟು ನೋಡು. ಇದೇ ಥರ ತಪ್ಪು ಮಾಡಕತ್ರ ನೀನು ಅವಳನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬಿಡು. ಅದು ನಿನ್ನ ಜೀವನದಲ್ಲಿ ಅವಳ ಹೆಸರೇ ತೆಗೆದಾಕ್ಬಿಡು. ಏನಂತೀಯ? ನಾನು ಹೇಳೋದು ಸರಿ ಅಂತ ಅನ್ಸುತ್ತಲ್ಲ? ಹೌದು ಕಣೋ ದೋಸ್ತ, ನೀನು ಹೇಳೋದು ಸರಿ ಅನ್ನಿಸ್ತಾ ಇದೆ. ಯಾಕೋ ನಂಗೆ ಇಲ್ಲಿ ಬಂದಮೇಲೆ ಅವಳು ತುಂಬ ನೆನಪು. ಯಾಕೆ ಗೊತ್ತಾ, ಅವಳನ್ನ ಕರ್ಕೊಂಡು ಈ ಜಾಗಕ್ಕೆ ಬಂದಿದ್ದೆ ನಾನು. ನನಗೆ ಅವಳದೇ ನೆನಪು ಬರ್ತಾ ಇದೆ. ಏನು ಮಾಡ್ಬೇಕಂತನೂ ಗೊತ್ತಾಗತ್ತಿಲ್ಲ. ಮರೆಯೋಕ್ಕೂ ಆಗ್ತಾಯಿಲ್ಲ. ಅಷ್ಟರಲ್ಲಿ ಒಂದು ಫೋನ್ ಬಂತು. ನೆನೆಸ್ಕೊಂತ ಕುಂತಿದ್ದೆ ಅವಳನ್ನ. ಫೋನ್ ಬಂದ ತಕ್ಷಣ ಯಾರ್ದು ನಂಬರು ಅಂತ ಹತ್ತಿದ್ರೆ ರಾಂಗ್ ನಂಬರ್ ಥರ ತಾನೇ ಮಾತಾಡಕತ್ತಿದ್ಲು. ಆಮೇಲೆ ತಾನೇ ಮಾತಾಡಿದ್ಲು, ತಪ್ಪು ಆಯಿತು ಅಂತ ಹೇಳಿದ್ಲು. ಏನು ಮಾಡೋದೀಗ? ಹ್ಞೂ. ತಪ್ಪಿಗೆ ಶಿಕ್ಷೆ ಅವಳು ಅನುಭವಿಸ್ತಾ ಇದ್ದಾಳೆ. ಆದರೆ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ದೋಸ್ತ. ಅದೇ ನಾನು ಇಷ್ಟು ಹೇಳಿದ್ನಲ್ಲ, ಅಷ್ಟು ಮಾಡು. ಹ್ಞೂ, ತಾನೇ ಸರಿ ಹೋಗುತ್ತೆ. ಬಾ, ಎಲ್ಲರೂ ಹುಡುಗರು ಕಾಯ್ತಾ ಇದ್ದಾರೆ. ಮತ್ತು ನೀನು ಇಲ್ಲಿ ನಿಂತ್ರೆ ಅಯ್ಯೋ ಹುಡುಗಿ ಸಂಬಂಧ ಇದು ಮಾಡತ್ತಾನಂತ ಕಿಂಡಲ್ ಮಾಡ್ತಾರೆ. ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಲ್ಲ. ಅವ್ರೇನು ಆಡ್ಕೊಳ್ಳೋ ಅವ್ರ ಬಾಯಿ ಮುಚ್ಚಕ್ಕಾಗತ್ತಾ? ಆಡ್ಕೊಳ್ಳೋರು ಆಡ್ಕೊಳ್ತಾನೆ ಇರ್ತಾನೆ, ಅವ್ರ ಬಾಯಿ ಮುಚ್ಚಕ್ಕಾಗಲ್ಲ. ನಡಿ. ಸರಿ ಆಯಿತು, ನಡಿ. ಜಾನ್ವಿ, ಹಾಂ ಹೇಳವ್ವ. ಏನು ಹೇಳೋದು? ಫೋನ್ ಹಚ್ಚಿದ್ದೆ ನಿನ್ನ ಗಂಡಗ? ಏನಂದ? ಹಚ್ಚಿದ್ನಿ, ಅವನ ಜೊತೆನೆ ಮಾತಾಡಿದೆ. ಅವ್ನು ಬರಲ್ಲ ಅಂತ, ಅವ ಈ ಊರಲ್ಲಿಲ್ಲ ಅಂತ ಎಲ್ಲ ಹೋಗಿದ್ದಾನಂತೆ. ಅವ ಎಲ್ಲೇ ಹೋಗ್ಲಿ ಎಲ್ಲೇ ಬಿಡ್ಲಿ, ನಾಳೆ ಮದುವೆಗೆ ಅವ್ನು ಬರಬೇಕಾ? ನೀ ಹೆಂಗೆ ಕರೆಸ್ತೀವೋ ಬಿಡ್ತೀವೋ ನಂಗೆ ಗೊತ್ತಿಲ್ಲ. ನಿಮ್ಮ ಅಪ್ಪರ ನನ್ನ ಕುತ್ತಿಗೆ ಮೇಲೆ ನಿಂತಂಗೆ ಮಾಡಕತ್ತಾನ ನೋಡು. ನಾಳೆ ಮದುವೆ, ಅವ್ರ ಮನ್ಯಾಗ ಎಲ್ಲ ತಯಾರಿ ಮಾಡ್ಕೊಂಡಾರ. ನಾವು ಇವತ್ತು ರಾತ್ರಿನೇ ಹೊಂಡ್ಬೇಕಾ? ಅದು ವಿಚಾರ ಐತೆ ನಿನಗೆ. ನಾಳೆ ಅಲ್ಲಿ ಮದುವೆ ಮನ್ಯಾಗ ನಿನ್ನ ಗಂಡ ಎಲ್ಲಿ ಅಂತ ಕೇರ್ 4 ಮಂದಿ ಏನು ಹೇಳ್ತಿ? ಏನು ಹೇಳ್ತಿ ಹೇಳು? ಗಂಡನ ಬಿಟ್ಟು ಬಂದನಂತ ಹೇಳ್ತೀಯಾ? ಮತ್ತು ನಂದು ಒಬ್ರು ತೀತಿ, ನಿಂದು ಒಬ್ರು ತಕೋತಿ. ನಾಳೆ ನಿಮ್ಮ ಅಪ್ಪನ ಮರ್ಯಾದೆ ಏನಾರ ಹೋತಾ ಯವ್ವ, ಮನೆ ಬಿಟ್ಟು ಗಿಟ್ಟಿಗೆ ಹೋದ್ಗಿದೆ ಅಂದ್ರೆ ನಾಳೆ ನನಗೆ ಅನುಭವ ಐತೆ ಯವ್ವ. ಅದಕ್ಕೆ ಹೇಳಕತ್ತೇನ ನನ್ನ ಮಗಳ. ಅಲ್ಲಿ ಹೋಗಿದ್ಮೇಲೆ ಬೇಕಾದಂಗೆ ಆಟ ಆಡು ಅಂತೀಯ. ಅದಕ್ಕೆ ಹೇಳತ್ತೀನಿ, ನೀನು ಇಲ್ಲೇ ಇದ್ರೆ ಅವ್ರು ಕಳಿಸೋ ಮಗಳನ್ನೂ ಕಳ್ಸೋಂಗಿಲ್ಲ. ನಾದ್ನೇದ ಮನ್ಯಾಗ ಅಂತೇಳಿ ಕೊಟ್ಟೇನು ಕುಲಕ್ಕೆ ಹೊರಗಂತಾರ ಅವರು. ಗೊತ್ತೈತನ? ಮುದಕ್ಕೆ ಬಂದಿದ್ದು ನೋಡಿದಿಲ್ಲ ಅವತ್ತು ಹೇಳಿದಾನ.
ನಿಮ್ಮ ಮಗಳ ಮೊದಲ ಗಂಡನ ಮನೆಗೆ ಕಳಿಸ್ಬಿಡ್ರಿ, ಇಲ್ಲಿ ಇಟ್ಕೊಂಡ್ರೆ ನನ್ನ ಮೊಮ್ಮಗಳನ್ನ ಈ ಮನೆಗೆ ಕಳ್ಸಂಗಿಲ್ಲ ಅಂತೇಳಿ. ಅಂತದ್ರಾಗ ನಾಳೆ ನೋಡು ಆಕಿ ಬಂದು ಈ ಮನೆಗೆ ಹೊಕ್ಕೊಂಡು ನಾ ಹೇಳಕತ್ತೇನಲ್ಲ, ಒಂದು ದಿನ ಒಂದು ರಾತ್ರಿ ಕಳೆದ್ಬಿಟ್ರೆ ಮುಗಿದೋತು. ಆಮೇಲೆ ಆಕಿ ನಮ್ಮ ಕೈಯಾಗನ ನಾವು ಆಡಿಸ್ದಂಗೆ ಆಡ್ತಾಳಕಿ. ಅಲ್ಲಿ ತನ ತಡ್ಕೊಂಡು ಹೋಗು ನಾವ. ಏನಂತಿ ನನ್ನ ಮಗಳ? ಹ್ಞೂ ಆದರೂ ನಂಗೆ ಅಲ್ಲಿ ಹೋಗೋಕೆ ಇಷ್ಟನೇ ಇಲ್ಲ. ಬೇರೆ ಮನೆ ಮಾಡ್ಕೊಂಡು ನಾನು ಮಂಜು ಜೊತೆ ಇರಬೇಕಂದ್ರೆ ಅವನು ಅವ್ರ ಅಪ್ಪ ಅಮ್ಮನ ಬಿಟ್ಟೇ ಬರಲ್ಲ. ಆದ್ರೆ ನನಗೆ ಫೋನ್ ಮಾಡಿದ್ರು ಕಿಮ್ಮತ್ತಿಲ್ದಂಗೆ ಇಟ್ಟ. ಮತ್ತೆ ಹಚ್ಚು, ಮತ್ತೆ ಹಚ್ಚಿ ಮಾತಾಡು. ಆಮೇಲೆ ಅವ ಏನಂತಾನಂತ ನೋಡುವಂತೆ ಹಚ್ಚು ನೀನು. ಹಚ್ಚೋದು ಒಳ್ಳೆ ಕಾಡೋದು. ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ, ಸುಳ್ಳೆ ಸಾಯ್ತೀನಿ ಹೆಂಗೆ ಹಿಂಗೆ ಅಂಜಿಕೆ ಹಾಕು. ಬರ್ತಾನೆ ನೋಡ್ಬೇಕಾರ. ಸಾಯ್ತೀನಿ ಅನ್ನೋ ಬಂದೇ ಬಿಡ್ತಾನ ಅವನು. ಏನು ಆಯ್ತು.